ಎರಡು ಮಾತು ಹೇಳ. ಈಗ ಒಂದು ಶೋನಲ್ಲಿ ಒಬ್ಬನೇ ಮ್ಯೂಸಿಕ್ ಡೈರೆಕ್ಟರು, ಒಬ್ಬನೇ ರೈಟರು, ಅವನ ಹಾಡುಗಳನ್ನೇ ಇಷ್ಟೊತ್ತು ಕೇಳ್ತಿದ್ದೀರಾ ಅಂದ್ರೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಅನ್ನೋದು ಇವಾಗ ಗೊತ್ತಾಗ್ತದೆ. ಅದು ಬಹಳ ಚೆನ್ನಾಗಿದೆ. ಏನದು ಸೌಂಡ್? ಅದು ಐ ಆಮ್ ಸೋ ಬ್ಲೆಸ್ಡ್. ಆಮೇಲೆ ನನ್ನ ಕೈಯಲ್ಲಿ ಇಷ್ಟು ವೆರೈಟೀಸ್ ಹೇಗೆ ಬಂತು ಅಂದ್ರೆ ಅದು ನನ್ನಿಂದ ಅಲ್ಲ, ಮೈ ಡೈರೆಕ್ಟರ್ಸ್, ಮೈ ಪ್ರೊಡ್ಯೂಸರ್ಸ್, ಮೈ ಹೀರೋಸ್, ಮೈ ಹೀರೋಯಿನ್ಸ್ ಅವರೆಲ್ಲರೂ ಕಾರಣ ಆಗಿದ್ದಾರೆ ಇದಕ್ಕೆ. ಮೈ ಫಸ್ಟ್ ಬೆಸ್ಟ್ producer is my Ravichandran. My first best director is Ravichandran. And after Rajkumar, my beautiful hero is my Ravichandran. And my best inspiration is Ravichandran. ಈ ವೇದಿಕೆಯಲ್ಲಿ ಹಂಸನಾದ ಜೊತೆಯಲ್ಲಿ ರವಿ ಹಂಸನಾದ ಇದ್ದೇ ಇದೆ. ಬಹಳ ಚೆನ್ನಾಗಿದೆ ಸೌಂಡ್. ಅದು ಹೂ ಇಸ್ ದಟ್ ಸೆಂಚುರಿ ಫಾಕ್ಸ್? ಸೂಪರ್. ಈ ವೇದಿಕೆಯಲ್ಲಿ ನಮ್ಮ ಯಜಮಾನರಿಗೆ 100 ವರ್ಷಗಳ ಆರೋಗ್ಯಕರವಾದ ಆಯುಷ್ಯನ ಕೋರೋಣ. ಅವರು ಇನ್ನೂ ಅಂಧಗಾರ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬಹುದು ಆಶಿಸೋಣ. ಮತ್ತು ಈ ವೇದಿಕೆಯಲ್ಲಿ ನಾನು ಆಗಲೇ ಒಬ್ಬರನ್ನ ನೆನೆಸ್ಕೊಳ್ಬೇಕಾಗಿತ್ತು. ಅದು ಉಪೇಂದ್ರ ಅವರನ್ನು ನೆನೆಸ್ಕೊಳ್ಬೇಕು. ಅವನಿಗೆ ನನ್ನ ಶಿಷ್ಯ ಆತ. ತುಂಬಾ ಹಾಟ್ ಬ್ಲಡ್ ನಲ್ಲಿ ಓಂ ಸಿನಿಮಾ ಡೈರೆಕ್ಟ್ ಮಾಡ್ದ. ನಾನು ರಾಜ್ಕುಮಾರ್ ಅವರು ವರ್ಧಪ್ ಅವರು ಕೂತಿದ್ದೀವಿ. ಅವನು ಏನೇನೋ ವೈಲ್ಡ್ ಐಡಿಯಾಸ್ ಎಲ್ಲ ಹೇಳೋನು. ಅದು ಬರುತ್ತೆ ಸರ್, ಅದು ಬರುತ್ತೆ ಸರ್, ಅದು ಏನು ಸರ್. ರಾಜ್ಕುಮಾರ್ ಅವರು, ಇದು ಉಪೇಂದ್ರ ಅವರೇ, ನೀವು ಅಷ್ಟೊಂದೆಲ್ಲ ಆವೇಶದಲ್ಲೇ ಹೇಳ್ಬೇಡಿ, ನನಗೆ ಮೆತ್ತಿಗೆ ಹೇಳಿ ಗೊತ್ತಾಗುತ್ತೆ. ಆ ಡಿಸ್ಕಷನ್ ಅಲ್ಲಿ ನಾನು ಹೇಳಿದೆ, ಓಂ ಅಂತ ಟೈಟ್ಲ್ ಇಟ್ಟಿದ್ದೀವಿ, ಅದಕ್ಕೆ ಒಂದು ಒಳ್ಳೆಯ ಟೈಟಲ್ ಸಾಂಗ್ ಮಾಡೋಣ. ಸರ್ ಬೇಡಿ ಅಂತ ಅವನು ರಾಜ್ಕುಮಾರ್ ಸುಮ್ಮನೆ ಬೇಕು ಅಂತ. ಹಂಸಲೇಖ ಹೇಳೋದು ಕರೆಕ್ಟು. ಓಂ ಅನ್ನೋದು ಇಡೀ ಭಾರತೀಯ ಸಂಸ್ಕೃತಿಯ ಒಂದು ಸಂಕೇತ ಶಬ್ದ. ಅದು ಅಂಥ ಓಂಕಾರವನ್ನು ಟೈಟ್ಲ್ ಆಗಿ ಇಟ್ಕೊಂಡು ನಾವು ಮುಚ್ಚು ಕತ್ತಿ ರಕ್ತ ಇತ್ಯಾದಿಯಲ್ಲಿ ಹೇಳ್ತಿದ್ದೀವಿ ಕಥೆಯಲ್ಲಿ. ಓಂಕಾರಕ್ಕೆ ಒಂದು ಒಳ್ಳೆ ಹಾಡು ಅವ್ರು ಮಾಡಲಿ ಸರಿಯಾಗಿ ಹೇಳಿದ್ರು. ನಾನು ಆ ಹಾಡನ್ನು ಮಾಡಿದಾಗ ಇಡೀ ಅವ್ರ ಕುಟುಂಬ ನನ್ನನ್ನು ತುಂಬ ಅಭಿನಂದಿಸ್ತು. ಆ ಹಾಡು ಮುಂದೆ ಇಡೀ ಕರ್ನಾಟಕದಲ್ಲಿ ಒಂದು ಸುಪ್ರಭಾತ ಆಯಿತು. ಇದು ಯಾಕೆ ಹೇಳ್ತೀನಿ ಅಂದರೆ, ಸದುದ್ದೇಶ ಮತ್ತು ಸಂಗೀತ ಮತ್ತು ಸಂಸ್ಕಾರ ಇವಿಷ್ಟು ಕಲೆಯಲ್ಲಿ ಯಾವಾಗಲೂ ಇರಬೇಕು. ಮೊನ್ನೆ ನನ್ನ ಹೆಂಡತಿಯ ಕಸಿನ್ ಬ್ರದರ್, ಅವನಿಗೊಂದು ಮಗ, ಅವನು ಹಿ ಮೆಟ್ ವಿತ್ ಎ ಗ್ರೇಟ್ ಆಕ್ಸಿಡೆಂಟ್. ಆತ ಸ್ಕಲ್ ಓಪನ್ ಆಗಿ ಇಂಟೆನ್ಸಿವ್ ಕೇರ್ನಲ್ಲಿ ಮಲಗಿಬಿಟ್ಟಿದ್ದ. ಬ್ರೀತಿಂಗ್ ಚಾನ್ಸ್ ಇಲ್ಲ ಅಂದರು. ನಾನು ಡಾಕ್ಟರ್ ಫೋನ್ ಮಾಡಿದಾಗ ಏನೂ ಬಡಬಡಿಸ್ತಾ ಇದ್ದಾನೆ ಅವನು, ಚೆಕ್ ಮಾಡ್ತೀನಿ ಅಂತೇಳಿ ಚೆಕ್ ಮಾಡಿದ್ರು. ದೆನ್ ಹಿ ಕೇಮ್ ಟು ಮೀ, ಹಿ ಈಸ್ ಕಾಲಿಂಗ್ ಉಪೇಂದ್ರ ಅಂತಿದ್ದಾನೆ. ಐ ವಾಸ್ ಶಾಕ್ಡ್. ಯಾಕಪ್ಪ? ಆಮೇಲೆ ತಂದೇನು ಕೇಳಿದ್ರೆ, ಅವನು ಉಪೇಂದ್ರನ ಪರಮ ಭಕ್ತ ಸರ್. ಸಾಯೋದ್ ಮುಂಚೆ ಅವನನ್ನ ಒಂದ್ಸರಿ ತೋರ್ಸಕ್ಕಾಗತ್ತ ಸಾರ್ ಅಂದ್ರು. ನಾನು ಯಾವುದೋ ಬೇರೆ ಊರಲ್ಲಿದ್ದೆ. ನಾನು ಜಸ್ಟ್ ಒಂದು ಮೆಸೇಜ್ ಮಾಡಿದೆ ಉಪೇಂದ್ರನಿಗೆ, ಈ ತರ ಪರಿಸ್ಥಿತಿ, ಹೋಗ್ತೀಯಾ ಸರ್? ಖಂಡಿತ ಹೋಗ್ತೀನಿ ಅಂತ ಯಾರ ಮಾತು ಕೇಳದೆ ಹಾಸ್ಪಿಟ್ಲಿಗೆ ಹೋಗಿ ಆ ಹುಡುಗನ ಜೊತೆ ಸುಮಾರು 1 ಗಂಟೆ ಕಾಲ ಅಲ್ಲಿ ಕೂತಿದ್ದ. ಆ ಹುಡುಗ ಬದುಕ್ಬಿಟ್ಟ.
ಆಮೇಲೆ ಅವನು ಚೆನ್ನಾಗಾದ್ಮೇಲೆ ವಿಡಿಯೋ ಕಾಲಲ್ಲಿ ಅವ್ರಿಗಿಬ್ಬರಿಗೂ ಕಾನ್ವರ್ಸೇಷನ್ ಏರ್ಪಡಿಸಿದ್ರೆ, ಯಾಕೆ ನಾನು ನಿನಗಿಷ್ಟ ಅಂತ ಇವನು ಕೇಳ್ದ. ಅವನು ಹೇಳ್ದ, ನಿಮ್ಮ ಓಂ ಚಿತ್ರದಲ್ಲಿ ಓಂ ಹಾಡಿದೆಯಲ್ಲ ಸರ್, ಅದು ನನಗೆ ಬಹಳ ಇಷ್ಟ ಸರ್. ನೋಡಿ, ಇದೇ ಗುಡ್ ಐಡಿಯಾಸ್ ಟ್ರಾವೆಲ್ಸ್. ಸದುದ್ದೇಶಗಳು ಯಾವಾಗಲೂ ಪ್ರಯಾಣಿಸ್ತವೆ. ಕಲೆಯಲ್ಲಿ ಒಳ್ಳೆಯದನ್ನ, ಒಳ್ಳೆತನವನ್ನ, ನಮ್ಮ ಸಂಸ್ಕೃತಿಯನ್ನ, ಪರಂಪರೆಯನ್ನ ಎಲ್ಲಾದ್ರೂ ಬಿತ್ತುತ್ತಾ ಇರಬೇಕು. ತಮಾಷೆ ಮಾಡೋಣ, ಕಮಾನು ಡಾರ್ಲಿಂಗ್ ಸಿಡೋನು ಡಾರ್ಲಿಂಗ್ ಅನ್ನೋಣ. ಆದ್ರೆ ಆವಾಗ ಓಂಕಾರ, ಶ್ರೀಕಾರ, ಗುರು, ಹಿರಿಯ, ತಂದೆ, ತಾಯಿ ಇದೆಲ್ಲವನ್ನ ನಾವು ನೆನೆಸ್ತಾ ಇರಬೇಕು. ಈ ವೇದಿಕೆಯಲ್ಲಿ ಇನ್ನು ಒಂದು ಮಾತಿದೆ. ಇದೇ ಓಂಕಾರ, ನಾನು ಇತ್ತೀಚೆಗೆ ಒಂದು ಯಂಗ್ ಬ್ಲಡ್ ಹೀರೋ ನನ್ನ ಮನೆ ಹತ್ರ ಓಡಾಡ್ತಾ ಇದ್ದ. ಆತನಿಗೂ ಕೂಡ ಅದೇ ಹೇಳಿದೆ, ನೋಡಪ್ಪ ಚೆನ್ನಾಗಿ ಆಕ್ಟ್ ಮಾಡ್ತೀಯ, ತುಂಬಾ ಇದೆಲ್ಲ ಬೇಡ, ಯು ಶೋ ಆಲ್ ಯುವರ್ ಎನರ್ಜಿ ಆನ್ ಸ್ಕ್ರೀನ್, ನಾಟ್ ವಿತ್ ದಿ ಟೆಕ್ನಿಷಿಯನ್ಸ್. ಸರಿ, ಏನ್ ಮಾಡಲಿ, ನಿನಗೆ ಒಂದು ಒಳ್ಳೆ ಹಾಡು ಮಾಡ್ಕೊಡ್ತೀನಿ, ಕನ್ನಡ ಜನಕ್ಕೆ ಮೊದಲು ಪ್ರಿಯವಾಗು. ಏನ್ ಸರ್ ಹಾಡು? ಓಂ ಹಿಂದೂ ಗುರುತು ಅಂತ ಒಂದು ಹಾಡು ಮಾಡಿಕೊಟ್ಟೆ. ಯಾರು ಅಂತ ಗೊತ್ತಿದಲ್ವಾ? ಇವತ್ತು ಆ ಹೀರೋ ಕನ್ನಡದ ಮನೆ ಮಾತಾಗಿದ್ದಾನೆ. ನಾಳೆ ಆತನ ಮದುವೆ. ಆತ ತುಂಬಾನೇ ಪ್ರೀತಿಯಿಂದ ನನ್ನನ್ನ ಮದುವೆಗೆ ಬರಲೇಬೇಕು ಗುರುಗಳೇ ಅಂತ ಆಜ್ಞೆ ಮಾಡಿದ್ದ. ಆದರೆ ದುಬೈ ಜನ ನನ್ನನ್ನು ಇಲ್ಲಿ ಕಟ್ಟಾಕಿದ್ದಾರೆ. ಇವತ್ತು ಈ ವೇದಿಕೆಯಿಂದ ಯಶ್ಗೆ ಶುಭಸ್ಯ ಕಲ್ಯಾಣವಾಗಲಿ. ಅವನ ಹೆಂಡತಿ ಬೇಗ ತ್ರಿವಳಿ ಮಕ್ಕಳನ್ನ ಇರಲಿ. ಅವರಿಬ್ಬರು 100 ಕಾಲ ತಾರಾ ದಂಪತಿಗಳಾಗಿ ಕನ್ನಡದ ಚಿತ್ರರಂಗದ ಎಲ್ಲ ಶ್ರೀಮಂತಿಕೆಯನ್ನ, ಸಂಸ್ಕೃತಿಯನ್ನ ಬೆಳೆಸಲಿ ಅಂತ ಆಶೀರ್ವಾದ ಮಾಡ್ತಾ, ನೀವೆಲ್ಲರ ಕೈಯಿಂದ ಚಪ್ಪಾಳೆಯ ಅಕ್ಷತೆಯನ್ನ ಹಾಕ್ಸ್ಕೊಳ್ಳೋಣ. ಥ್ಯಾಂಕ್ ಯು ಸೊ ಮಚ್.